ಸ್ವರ್ಗವು ಭೂಮಿಗೆ ಬಂದಂತೆ ಭಾಸವಾದ ಅನುಭವವು ಇಲ್ಲ ದೇವೇಂದ್ರನ ಒಡ್ಡೋಲಗೈಯಲ್ಲಿ ನಡೆದಿರಬಹುದು, ಅಥವಾ ಅಮರಾವತಿ ಶ್ರೀರಾಮನ ಅಯೋಧ್ಯೆ ಇಲ್ಲಿ ಸೃಷ್ಟಿಯಾಗಿರಬಹುದೇ ಎಂದು ಆಶ್ಚರ್ಯಪಟ್ಟರೆ ಆಶ್ಚರ್ಯವೇನಿಲ್ಲ. ಸಂಜೆ ಆಕಾಶದಲ್ಲಿ ಸೂರ್ಯ ಸಾಗರದಂಚಿನಲ್ಲಿ ಕೆಂಪು ಬಣ್ಣವಾಗಿ ಕಂತಿದೊಡನೆ ಶ್ರೀಕೃಷ್ಣನ ನಗರಿ ಉಡುಪಿಯಲ್ಲಿ ರಾತ್ರಿಯಾಗಲೇ ಇಲ್ಲ. ಜಗಮಗಿಸುವ ವಿದ್ಯುತ್ ದೀಪಗಳೆಲ್ಲ ಜಗ್ಗನೆ ಬೆಳಕು ಸೂಸುತ್ತಿದ್ದಾಗ ಆಗಸದ ನಕ್ಷತ್ರಗಳೆಲ್ಲ ಭೂಮಿಗೆ ದಂಡೆತ್ತಿ ಬಂದಿದೆಯೋ ಎಂಬ ಭ್ರಮೆ ಹುಟ್ಟುತ್ತದೆ. ಉಡುಪಿಯಲ್ಲಿ ನಡೆದ ಪರ್ಯಾಯ ಬರೀ ಕೃಷ್ಣ ಮಠಕ್ಕೆ ಸೀಮಿತವಾಗಿಲ್ಲ, ಇದು ನಾಡ ಹಬ್ಬವಾಗಿದೆ. ದಸರಾ ಉತ್ಸವದಂತೆ ಇಡೀ ಭರತ ಖಂಡದ ನಾಗರಿಕರು ನಾನಾ ಕಡೆಗಳಿಂದ ಆಗಮಿಸುತ್ತಿದ್ದಾರೆ. ಹೊರ ದೇಶಗಳಿಂದ ವಿದೇಶಿಯರು ಬಂದಿದ್ದಾರೆ. ಆ ಜಾತಿ ಈ ಜಾತಿ ಎಂಬ ಸಂಕುಚಿತ ಭೇದ ಭಾವ ಇಲ್ಲದೆ ಜನರು ತಮ್ಮ ಮನೆಯ ಉತ್ಸವ ಎಂಬಂತೆ ಪಾಲ್ಗೊಂಡಿದ್ದಾರೆ. ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು 4ನೇ ಬಾರಿ ಪರ್ಯಾಯ ಪೀಠವನ್ನು ತಮ್ಮ ಶಿಷ್ಯ ಸುಶೀಂದ್ರ ತೀರ್ಥ ಸ್ವಾಮಿಯವರೊಂದಿಗೆ ಅಲಂಕರಿಸುವ ಸುಂದರ ಕ್ಷಣವಿದು. ಪರ್ಯಾಯ ಪೀಠವೇರುವುದು, ಸರ್ವಜ್ಞ ಪೀಠ ಅಲಂಕರಿಸುವುದು, ಅಕ್ಷಯ ಪಾತ್ರೆಯನ್ನು ಸ್ವೀಕರಿಸಿ ಪರ್ಯಾಯ ದರ್ಬಾರ್ ನಡೆಸುವುದು ಪರ್ಯಾಯದ ವಿಶೇಷವಾಗಿದೆ.